ಬೆಂಗಳೂರಲ್ಲಿ ಸಾರ್ವಜನಿಕರು ಓಡಾಡುವ ಅಂಡರ್ ಪಾಸ್ಗಳು ಎಷ್ಟರ ಮಟ್ಟಿಗೆ ಸೇಫ್ ಅನ್ನೋದೇ ಈಗ ದೊಡ್ಡ ಯಕ್ಷ ಪ್ರಶ್ನೆಯಾಗಿದೆ. ಹೌದು, ಬಿನ್ನಿಪೇಟೆ ಬಳಿ ಇರುವ ಅಂಡರ್ ಪಾಸ್ ಈಗ ಸಾರ್ವಜನಿಕರನ್ನ ಆತಂಕಕ್ಕೆ ದೂಡಿದೆ. ಅಂಡರ್ ಪಾಸ್ ಸ್ಥಿತಿ ಆ ಮಟ್ಟಿಗೆ ಅಧ್ವಾನ ಎದ್ದಿದೆ. ಜನಸಾಮಾನ್ಯರು ಓಡಾಡುವ ಅಂಡರ್ ಪಾಸ್ಗಳು ಎಷ್ಟರ ಮಟ್ಟಿಗೆ ಸೇಫ್ ಅನ್ನೋ ಪ್ರಶ್ನೆ ಇದೀಗ ಕಾಡ್ತಿರೋ. ಮಳೆ ಬಂದಾಗ ಮೇಲಿಂದ ನೀರು ಬೀಳ್ತದೆ, ಹೈಟು ಕಡಿಮೆ ಇದೆ. ಮಳೆ ಬಂದ್ರೆ ಮೇಲಿಂದ ನೀರ್ ಸೋರುತ್ತೆ, ಕೆಳಗಡೆ ರಸ್ತೆಯಲ್ಲೂ ನೀರ್ ನಿಲ್ಲುತ್ತೆ, ದೊಡ್ಡ ಗಾಡಿಗಳು ಓಡಾಡೋಕ್ಕಾಗಲ್ಲ, ಮೇಲ್ಛಾವಣಿ ಉದುರ್ತಾ ಇದೆ, ಕತ್ಲಲ್ಲಿ ಓಡಾಡೋಕ್ಕೂ ಆಗಲ್ಲ. ಅಂಡರ್ ಪಾಸ್ ಇಷ್ಟು ಅಧ್ವಾನಗೊಂಡಿರೋದು ಬಿನ್ನಿಪೇಟೆಯಲ್ಲಿ. ಸಾವಿನ ಸುರಂಗದಂತಿದೆ ಬಿನ್ನಿಪೇಟೆ ಅಂಡರ್ ಪಾಸ್. ಲೈಟ್ ಇಲ್ಲ, ಹೈಟ್ ಇಲ್ಲ, ಉದುರ್ತಾ ಇದೆ ರೂಫ್. ಇದು ಬಿನ್ನಿಪೇಟೆಯಿಂದ ಕೆಪಿ ಅಗ್ರಹಾರಕ್ಕೆ ಹೋಗೋ ಈ ಅಂಡರ್ ಪಾಸ್. ಮೇಲ್ಗಡೆ 10 ಟ್ರೈನ್ಗಳು ಓಡಾಡಿದ್ರೆ ಕೆಳಗಡೆ ಸಾರ್ವಜನಿಕರು ಮತ್ತು ಸಣ್ಣ ಪುಟ್ಟ ವಾಹನಗಳು ಓಡಾಡುತ್ತವೆ. ಇದ್ರೊಳಗೆ ಹೋದ್ರೆ ಸಾಕು ಯಮಲೋಕದ ದರ್ಶನವಾಗುತ್ತೆ. ಮೇಲ್ಛಾವಣಿಯ ಸಿಮೆಂಟ್ ಪ್ಲಾಸ್ಟರ್ ಉದುರಿ ಸವಾರರ ತಲೆ ಮೇಲೆ ಬೀಳುತ್ತಿವೆ. ಸದ್ಯ ದೃಶ್ಯಾವಳಿಗಳಲ್ಲೂ ಸಹ ನೀವು ನೋಡ್ತಾ ಹೋಗ್ಬೋದು. ಈಗಾಗಲೇ ಬಿನ್ನಿಪೇಟೆಯಿಂದ ಕೆಪಿ ಅಗ್ರಹಾರಕ್ಕೆ ಹೋಗುವಂತ ಅಂಡರ್ ಪಾಸ್ ಏನಿದೆ, ಈ ಅಂಡರ್ ಪಾಸ್ನ ಪರಿಸ್ಥಿತಿ ಅಂತೂ ಕೇಳೋದೇ ಬೇಡ. ಈಗಾಗಲೇ ಮೇಲ್ಛಾವಣಿ ಅಂದ್ರೆ ಸರಿಸುಮಾರಾಗಿ ಈ ಅಂಡರ್ ಪಾಸ್ನ ಮೇಲ್ಛಾವಣಿ ಏನಿದೆ ಅದು ಸಂಪೂರ್ಣವಾಗಿ ಕಿತ್ತು ಬಂದಿದೆ. ಈ GBA ಆಗಿರ್ಬೋದು ಮತ್ತು ರೈಲ್ವೆ ಇಲಾಖೆಗೆ ಸಂಬಂಧಪಟ್ಟಂತಹ ಈ ಅಂಡರ್ ಪಾಸ್ ಏನಿದೆ ಇದು ಸಂಪೂರ್ಣವಾಗಿ ಒಂದು ಕಡೆ ದುಸ್ಥಿತಿ ಹಿಡಿದ್ರು ಸಹ ಇಲ್ಲಿಯ ಅಧಿಕಾರಿಗಳು ಮಾತ್ರ ಇದರ ಬಗ್ಗೆ ಗಮನವನ್ನು ಹರಿಸ್ತಿಲ್ಲ. ಇನ್ನು ಮಳೆ ಬಂದ್ರೆ ಸಾಕು ಈ ಅಂಡರ್ ಪಾಸ್ ನರಕದ ಹೊಂಡವಾಗಿ ಬದಲಾಗುತ್ತೆ. ಅಂಡರ್ ಪಾಸ್ ನಲ್ಲಿ ಲೈಟ್ ಇಲ್ಲದೆ ಸವಾರರು ಜೀವ ಭಯದಲ್ಲೇ ಓಡಾಡುವಂತಾಗಿದೆ. ನಾವು ದಿನನಿತ್ಯ ಓಡಾಡೋದು ಬರೋದಿಲ್ಲೇ, ಡೈಲಿ ಹೋಗ್ತೀವಿ ಬರ್ತೀವಿ, ಮಕ್ಕಳನ್ನ ಕರ್ಕೊಂಡು ಹೋಗ್ತೀವಿ. ಸಮ್ ಟೈಮ್ ಮಳೆ ಬಂದಾಗ ಮೇಲಿಂದ ನೀರು ಬೀಳ್ತದೆ. ಈಗ ಮಕ್ಕಳದೂ ಸರಿ ಡರ್ಟಿ ನೀರು ಇರಬೇಕು, ಯೂನಿಫಾರ್ಮ್ ಮೇಲೆ ಬೀಳುತ್ತೆ, ಆಮೇಲೆ ಮೈ ಮೇಲೆ ಬಿದ್ರೂ ಇನ್ಫೆಕ್ಷನ್ ಆಗುತ್ತೆ. ಈ ಅಂಡರ್ ಪಾಸ್ ರೈಲ್ವೆ ಇಲಾಖೆ ಮತ್ತು GBA ಎರಡರ ವ್ಯಾಪ್ತಿಗೂ ಬರುತ್ತೆ. ಹೀಗಾಗಿ ಅಧಿಕಾರಿಗಳು ಒಬ್ಬರ ಮೇಲೊಬ್ರು ಗೂಬೆ ಕೂರಿಸ್ತಾ ಕಾಲ ಕಳೀತಿದ್ದಾರೆ. ಇಲಾಖೆಗಳ ನಡುವಿನ ಸಮನ್ವಯದ ಕೊರತೆಯಿಂದಾಗಿ ದುರಸ್ತಿ ಕಾರ್ಯ ನೆನೆಗುದ್ದಿಗೆ ಬಿದ್ದಿದೆ. ಬಿನ್ನಿಪೇಟೆ ಅಂಡರ್ ಪಾಸ್ ಬಂದು ತುಂಬ ಹಳೆಯದಿದು. ತುಂಬ ಜಾಸ್ತಿ ಟ್ರೈನ್ಗಳು ಓಡಾಡ್ತವೆ, ತುಂಬ ವೆಯ್ಟು ಇರುವಂಥ ಟ್ರೈನ್ಗಳು ಓಡಾಡ್ತವೆ. ಈ ಒಂದು ಅಂಡರ್ ಪಾಸಿಂದ 5 ಕಿಲೋಮೀಟ್ರ್ ಓಡಾಡೋ ಜನಕ್ಕೆ, ಮಾಗಡಿ ರೋಡ್ ಓಡಾಡೋ ಜನಕ್ಕೆ ಇದು ಉತ್ತಮವಾಗಿದೆ. ಇದನ್ನೇನಾದ್ರು ರೆಡಿ ಮಾಡಿಸಿಲ್ಲ, ಇದೇನಾದ್ರು ಅಪಾಯದ ಸೂಚನೆಯಲ್ಲಿದ್ದರೂ ಕೂಡ ಇಲ್ಲಿ ಯಾವುದೇ ನಮ್ಮ ರೈಲ್ವೆ ಇಲಾಖೆಯವರು ಇರ್ಬೋದು, ಇಲ್ಲ ಸರ್ಕಾರ ಮತ್ತು GBA ಅಧಿಕಾರಿಗಳು ಇದ್ರ ಬಗ್ಗೆ ಯಾವುದನ್ನು ಗಮನ ಹರಿಸಿಲ್ಲ. ಅಂಡರ್ ಪಾಸ್ ಯಾವಾಗ ಕುಸಿದು ಬೀಳುತ್ತೋ ಅನ್ನೋ ಆತಂಕದಲ್ಲೇ ಸವಾರರು ಓಡಾಡ್ತಿದ್ದಾರೆ. ದುರಂತ ಸಂಭವಿಸೋ ಮುನ್ನವೇ ಇದನ್ನ ದುರಸ್ತಿ ಮಾಡಬೇಕಿದೆ. ಅರುಣ್ ಕುಮಾರ್, TV9 ಬೆಂಗಳೂರು.